ಹಲೋ ಸ್ನೇಹಿತರೆ, ಸಿನಿಮಾ ಕತೆಗೆ ಸ್ವಾಗತ. ಇವತ್ತು ನಾವು ಗ್ರ್ಯಾನಿ ಮೂವಿ ಸ್ಟೋರಿನ ನೋಡೋಣ. ಇದು ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದ್ದು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಒಂದು ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ಒಂದು ಸಣ್ಣ ಹುಡುಗಿ ತನ್ನ ಅಜ್ಜಿನ ಹುಡುಕ್ತಿರ್ತಾಳೆ. ಸುತ್ತಲೂ ಕತ್ತಲೆ ಇರುತ್ತೆ. ಈ ಹುಡುಗಿಗೆ ಆಕೆಯ ಅಜ್ಜಿ ಸಿಗ್ತಿರಲ್ಲ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಒಂದು ಕಡೆ ಆ ಅಜ್ಜಿ ನಿಂತಿರ್ತಾಳೆ. ಆ ಹುಡುಗಿ ತನ್ನ ಅಜ್ಜಿ ಹತ್ರ ಹೋದಾಗ ಆಕೆ ಮೂರ್ಛೆ ಹೋಗ್ತಾಳೆ. ಆಗ ಯಾವುದೋ ಒಂದು ಅದೃಶ್ಯ ಶಕ್ತಿ ಆ ಹುಡುಗಿ ಕಡೆ ಬರುತ್ತೆ. ಸೀನ್ ಇಲ್ಲಿಗೆ ಕಟ್ಟಾಗಿ ಮಾರನೇ ದಿನ ವಿಷ್ಣು ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ವಿಷ್ಣು ಫಾರಿನ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಫಾರಿನ್ ಲೈಫ್ ಸಾಕಾಗಿ ಅಲ್ಲಿ ರಿಸೈನ್ ಕೊಟ್ಟು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ವಿಷ್ಣುಗೆ ತನ್ನ ಪೂರ್ವಜರ ಒಂದು ಮನೆ ಇರುತ್ತೆ. ಇನ್ನು ಈತನಿಗೆ ಮದುವೆ ಆಗಿರುತ್ತೆ. ಈತನ ಹೆಂಡತಿ ಹೆಸರು ರೇವತಿ. ಈತನಿಗೆ ಇಬ್ಬರು ಮಕ್ಕಳಿರ್ತಾರೆ. ಆದ್ರೆ ಅವರಿಬ್ಬರು ಕಿವುಡ ಮತ್ತು ಮೂಕರಾಗಿರ್ತಾರೆ. ಈಗ ವಿಷ್ಣುಗೆ ಫಾರಿನ್ ನಲ್ಲಿ ತನ್ನ ಜೊತೆ ಕೆಲಸ ಮಾಡ್ತಿದ್ದ ತನ್ನ ಒಬ್ಬ ಕಲೀಗ್ ಫೋನ್ ಮಾಡಿ ಮಾತಾಡ್ತಾಳೆ. ವಿಷ್ಣು ಆಕೆಗೆ ಈಗಿಂದ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ಊರಿನ ಸರ್ಪಂಚ್ ಬರ್ತಾನೆ. ಈತನಿಗೆ ಕ್ಯಾಸ್ಟ್ ಫೀಲಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಈತ ವಿಷ್ಣುನ ಮೀಟ್ ಆಗೋಕೆ ಬಂದಿರ್ತಾನೆ. ಏಕೆಂದ್ರೆ ವಿಷ್ಣು ಕೂಡ ಸರ್ಪಂಚ್ ಕ್ಯಾಸ್ಟ್ ನವನಾಗಿರ್ತಾನೆ. ಸರ್ಪಂಚ್ ವಿಷ್ಣುಗೆ ನಿನಗೇನಾದ್ರೂ ಹೆಲ್ಪ್ ಬೇಕಿದ್ದರೆ ಕೇಳು, ನಾನು ಮಾಡಿಸಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ವಿಷ್ಣು, ನಾನು ಈ ಮನೆಯಲ್ಲಿ ಕೆಲವೊಂದು ರಿಪೇರಿ ಮಾಡಿಸ್ಬೇಕು ಮತ್ತು ಈ ಮನೆಯಲ್ಲಿ 2 ರೂಮ್ ಇದೆ, ಅದು ಓಪನ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಸರ್ಪಂಚ್, ನಿನಗೆ ಹೆಲ್ಪ್ ಆಗ್ಲಿ ಅಂತ ನಾನು ಕಾರ್ಪೆಂಟರ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಕಾರ್ಪೆಂಟರ್ಗೆ ಇವರ ಏನೇ ಕೆಲಸ ಇದ್ದರೂ ಮಾಡಿಕೊಡು ಅಂತ ಹೇಳ್ತಾನೆ. ಇಲ್ಲಿಂದ ಸೀನ್ ಊರಿನ ಒಬ್ಬ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ತೋಟದಲ್ಲಿ ಕೆಲಸ ಮಾಡೋಕೆ ಬಂದಿರ್ತಾನೆ. ಆಗ ಅಲ್ಲಿ ಅವನಿಗೆ ಒಬ್ಬ ಹುಡುಗಿ ಡೆಡ್ ಬಾಡಿ ಕಾಣುತ್ತೆ. ಈತ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಆಗ ಅಲ್ಲಿ ಸೂಸಯ್ಯ ಅನ್ನೋ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆ ಹುಡುಗಿನ ಅತಿ ದಾರುಣವಾಗಿ ಕೊಂದಿರ್ತಾರೆ. ಆಗ ಊರಿನವರು ಇದು ಪ್ರಾಣಿ ಕೆಲಸ ಆಗಿರ್ಬೋದು ಅಂತ ಹೇಳ್ತಿರ್ತಾರೆ. ಆದ್ರೆ ಅಲ್ಲಿ ಒಬ್ಬ ಟ್ರೈನಿ ಪೊಲೀಸ್ ಬಂದು, ನೋಡ್ತಿದ್ರೆ ಇದು ಪ್ರಾಣಿ ಮಾಡಿರೋ ತರ ಕಾಣ್ತಿಲ್ಲ, ಇದು ಯಾರೋ ಮನುಷ್ಯರೇ ಮಾಡಿರ್ಬೇಕು ಅಂತ ಹೇಳ್ತಾನೆ. ಮತ್ತು ಕೊಲೆ ಮಾಡಿದವರು ಆ ಹುಡುಗಿಯ ಹಾರ್ಟ್ ತಗೊಂಡು ಹೋಗಿರ್ತಾರೆ. ಆಗ ಅಲ್ಲಿ SP ಬರ್ತಾನೆ. SP ಬಂದಾಗ ಆ ಟ್ರೈನಿ ಪೊಲೀಸ್ ಪ್ರತಾಪ್ SPಗೆ ಸೇಮ್ ಸ್ಟೋರಿ ಹೇಳ್ತಾನೆ. ಆಗ SP ಪ್ರತಾಪ್ಗೆ ಈ ಕೇಸ್ನ ನೀನೇ ಸಾಲ್ವ್ ಮಾಡು ಅಂತ ಹೇಳ್ತಾನೆ. ಮತ್ತು ಸುಸಯ್ಯಗೆ ನೀನು ಪ್ರತಾಪ್ಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಈಗ ಪ್ರತಾಪ್ ಊರಲ್ಲಿ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ ಊರವರಿಂದ ಇಲ್ಲಿ ಪಕ್ಕದಲ್ಲಿ ಒಂದು ಗುಡಿಸಲಿದೆ, ಆ ಗುಡಿಸಲಲ್ಲಿ ಒಬ್ಬ ಮುದುಕಿ ಇರ್ತಾಳೆ ಅಂತ ಗೊತ್ತಾಗುತ್ತೆ. ಪ್ರತಾಪ್ ಸುಸಯ್ಯ ಜೊತೆ ಗುಡಿಸಲಿಗೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಆದ್ರೆ ಅಲ್ಲಿ ಒಂದು ಸ್ಪೂನ್ ಇರುತ್ತೆ. ಆದ್ರೆ ಅದು ತುಂಬಾ ದೊಡ್ಡದಾಗಿರುತ್ತೆ. ಯಾರಿಂದಲೂ ಅದನ್ನ ಎತ್ತೋಕೆ ಆಗ್ತಿರಲ್ಲ. ಪ್ರತಾಪ್ ಟ್ರೈ ಮಾಡಿದ್ರು ಆತನಿಗೂ ಆ ಸ್ಪೂನ್ ಎತ್ತೋಕ್ಕಾಗಲ್ಲ. ಆಗ ಪ್ರತಾಪ್, ಇಷ್ಟು ದೊಡ್ಡ ಸ್ಪೂನ್ ಇಲ್ಲೇನು ಮಾಡ್ತಿದೆ ಅನ್ಕೋತಾನೆ. ಇನ್ನು ಆ ಗುಡಿಸಲಿನ ಮೂಲೆಯಲ್ಲಿ ಒಂದು ವಿಚಿತ್ರವಾದ ಗಿಡ ಇರುತ್ತೆ. ಪ್ರತಾಪ್ ಅದನ್ನ ಮುಟ್ಟಕ್ಕೆ ಹೋದಾಗ ಅದು ಪ್ರತಾಪ್ ಕೈಗೆ ಕಚ್ಚುತ್ತೆ. ಇದನ್ನ ಸೂಸಯ್ಯಗೆ ಹೇಳಿದಾಗ ಆತ ಪ್ರತಾಪ್ನ ಗೇಲಿ ಮಾಡ್ತಾನೆ. ಗಿಡ ಎಲ್ಲಿಯಾದರೂ ಕಚ್ಚೋದು ನೋಡಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ಪ್ರತಾಪ್ ಮಾತ್ರ, ಇಲ್ಲ, ಇದು ಯಾವುದೋ ವಿಚಿತ್ರವಾದ ಗಿಡ ಇದೆ ಅಂತ ಅದರ ಫೋಟೋ ತಗೋತಾನೆ. ಇನ್ನೊಂದು ಕಡೆ ಒಬ್ಬ ವಯಸ್ಸಾದ ಮಹಿಳೆಯನ್ನ ತೋರಿಸ್ತಾರೆ. ಈಕೆಗೆ ಸರಿಯಾಗಿ ನಡೆಯೋಕ್ಕೂ ಆಗ್ತಿರಲ್ಲ. ಈಕೆ ನಡ್ಕೊಂಡು ವಿಷ್ಣು ಮನೆ ಮುಂದೆ ಬಂದು ಮೂರ್ಛೆ ಹೋಗ್ತಾಳೆ. ಇದನ್ನ ನೋಡಿ ವಿಷ್ಣು ಮಕ್ಕಳು ವಿಷ್ಣುಗೆ ಹೇಳಿದಾಗ ಆತ ಹೋಗಿ ಆಕೆನ ಮನೆ ಒಳಗೆ ಕರ್ಕೊಂಡು ಬರ್ತಾನೆ. ಆಗ ಸರ್ಪಂಚ್, ಅರೆ ವಿಷ್ಣು, ಯಾರಾಕೆ ಅಂತ ಕೇಳ್ತಾನೆ. ಆದ್ರೆ ಆತ ಗೊತ್ತಿಲ್ಲ, ಮನೆ ಮುಂದೆ ಮೂರ್ಛೆ ಹೋಗಿದ್ಲು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಸರ್ಪಂಚ್ ಎದ್ದು ಹೋಗಿ ಆ ಮುದುಕಿ ಯಾರು ಅಂತ ನೋಡ್ತಾನೆ. ಸರ್ಪಂಚ್ ಆಕೆನ ನೋಡಿ ಶಾಕ್ ಆಗ್ತಾನೆ. ಆದ್ರೆ ಆತ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ವಿಷ್ಣು ಮತ್ತು ರೇವತಿ ಆ ಮುದುಕಿನ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಆ ಮುದುಕಿಗೆ ಎಚ್ಚರಿಕೆ ಆದಾಗ ಆಕೆ ವಿಷ್ಣು ಜೊತೆ ಸನ್ನೆಯಲ್ಲಿ ಮಾತಾಡ್ತಾಳೆ. ಆಕೆ ಸನ್ನೆಯಲ್ಲಿ ಈ ಮನೆ ನಂದು ಅಂತ ಹೇಳ್ತಾಳೆ. ವಿಷ್ಣುಗೆ ಈಕೆ ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ ಅರ್ಥವಾಗಲ್ಲ. ಆಗ ಆ ಮುದುಕಿಗೆ ಡೋಲ್ ಸೌಂಡ್ ಕೇಳಿ ಕಿವಿ ಮುಚ್ಕೋತಾಳೆ. ಆ ಸೌಂಡ್ ನ ವಿಷ್ಣು ಮಗ ಕೀಬೋರ್ಡ್ ನಿಂದ ಮಾಡ್ತಿರ್ತಾನೆ. ಆಗ ವಿಷ್ಣು ಅವನನ್ನ ಸ್ಟಾಪ್ ಮಾಡಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಂತ ಹೊರಗೆ ಹೋಗ್ತಾನೆ. ದಾರಿಯಲ್ಲಿ ವಿಷ್ಣುಗೆ ಆ ಸರ್ಪಂಚ್ ಕಾಣ್ತಾನೆ. ಈತ ವಿಷ್ಣುಗೆ, ವಿಷ್ಣು, ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಈಗಿಂದ 60 ವರ್ಷದ ಕೆಳಗೆ ಈ ಊರಲ್ಲಿ ಒಬ್ಬ ಮುದುಕಿ ಇದ್ಲು. ಆಕೆ ಸಣ್ಣ ಮಕ್ಕಳನ್ನ ಕೊಂದು ಅವರ ಹಾರ್ಟ್ ತಗೊಂಡು ಹೋಗ್ತಿದ್ಲು. ಮೊದಲು ಇದು ಯಾರು ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಗಿದ್ದು ಏನಂದ್ರೆ ಒಬ್ಬ ಮುದುಕಿ ಹಾಗೆ ಮಾಡ್ತಿದ್ಲು. ಆ ಮುದುಕಿ ಬೇರೆ ಯಾರು ಅಲ್ಲ, ನಿನ್ನ ಮನೆಯಲ್ಲಿರೋ ಅದೇ ಮುದುಕಿ. ಆಕೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಕಾಣಿಸಿಕೊಂಡಿದ್ದಾಳೆ, ಹುಷಾರಾಗಿರು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಷ್ಣು ನಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆತ ಸರ್ಪಂಚ್ಗೆ, ಅರೆ ಸರ್, ನೀವು ಇದೇನು ಹೇಳ್ತಿದ್ದೀರಾ? ಇದೆಲ್ಲ ಕಟ್ಟುಕತೆ. ಆಕೆನ ನೀವು ನೋಡಿದ್ದೀರಾ? ಆಕೆಗೆ ಸರಿಯಾಗಿ ನಡೆಯೋಕ್ಕೂ ಬರ್ತಿಲ್ಲ. ತುಂಬಾ ದಿನದಿಂದ ಸರಿಯಾಗಿ ಊಟ ಮಾಡದೆ ಆಕೆ ಮೂರ್ಛೆ ಹೋಗಿದ್ದಾಳೆ. ಆಕೆ ಹತ್ರ ಶಕ್ತಿನೇ ಇಲ್ಲ. ಆಕೆ ಹೇಗೆ ಮಕ್ಕಳನ್ನ ಕೊಲ್ಲಕ್ಕಾಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪ್ರತಾಪ್ ಮತ್ತು ಸುಸಯ್ಯ ಆ ಮುದುಕಿನ ಹುಡ್ಕೊಂಡು ಒಂದು ಮನೆಗೆ ಬರ್ತಾರೆ. ಇಲ್ಲಿ ಒಬ್ಬ ಮುದುಕಿ ಇರ್ತಾಳೆ. ಈಕೆ ಆರೋಗ್ಯ ಸರಿ ಇರಲ್ಲ. ಈಕೆಗೆ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಪ್ರತಾಪ್ ಈಕೆ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಾನೆ. ಆಗ ಆ ವೈದ್ಯ, ಈಕೆ ಆರೋಗ್ಯ ಸರಿ ಇಲ್ಲ, ಈಕೆ ಚೆನ್ನಾಗಾಗ್ಬೇಕಾದ್ರೆ 2 ವಾರ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾನೆ. ಆಗ ಪ್ರತಾಪ್ ಆ ವೈದ್ಯನಿಗೆ ತಾನು ತೆಗೆದ ಗಿಡದ ಫೋಟೋ ತೋರಿಸಿ ಇದರ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಫೋಟೋ ನೋಡಿದ ವೈದ್ಯ ಶಾಕ್ ಆಗ್ತಾನೆ. ಆತ ಒಳಗೆ ಹೋಗಿ ಒಂದು ಪುರಾತನ ಗ್ರಂಥವನ್ನ ತಗೊಂಡು ಬರ್ತಾನೆ.
ಇಲ್ಲಿ ಆತ ಪ್ರತಾಪ್ ಮತ್ತು ಸುಸಯ್ಯಗೆ ಆ ಗಿಡ ಮತ್ತು ಈ ಊರಿನ ಹಿಸ್ಟ್ರಿ ಹೇಳ್ತಾನೆ. ಈಗಿಂದ 100 ವರ್ಷದ ಹಿಂದೆ ಈ ಊರಿನ ಜಮೀನ್ದಾರ್ ಒಬ್ಬಾತ ಬೇರೆ ಊರಿಗೆ ಹೋಗಿ ಒಂದು ಸುಂದರವಾದ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಬಂದ. ಅವರು ಇದೇ ಊರಲ್ಲಿ ಒಂದು ಮನೆ ಮಾಡಿ ತುಂಬಾ ವರ್ಷದವರೆಗೆ ಸಂತೋಷದಿಂದ ಬದುಕ್ತಿದ್ರು. ಆದ್ರೆ ಆ ಜಮೀನ್ದಾರ್ ಹೆಂಡತಿ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆಕೆ ಸೌಂದರ್ಯವೆಲ್ಲ ಹಾಳಾಯ್ತು. ಇದು ಆ ಜಮೀನ್ದಾರಿಗೆ ಇಷ್ಟ ಆಗ್ಲಿಲ್ಲ. ಆತ ಇದೇ ದುಃಖದಲ್ಲಿ ಒಂದು ದಿನ ಊರ್ ಬಿಟ್ಟು ಹೋದ. ಈ ಕಡೆ ಆ ಜಮೀನ್ದಾರ್ ಹೆಂಡತಿಗೆ ಹುಟ್ಟಿದ ಮಕ್ಕಳು ದೊಡ್ಡವರಾದ್ರು, ಅವರಿಗೆ ಮದುವೆ ಆಯ್ತು. ಹೀಗೆ ಟೈಮ್ ಕಳೆದು ಆ ಮಹಿಳೆಗೆ ವಯಸ್ಸಾಯ್ತು. ಆಕೆ ಮುದುಕಿ ಆದ್ಲು. ಆದ್ರೂ ಆಕೆ ಈಗಲೂ ತನ್ನ ಗಂಡನಿಗಾಗಿ ಕಾಯ್ತಿದ್ಲು. ಒಂದು ದಿನ ಆ ಜಮೀನ್ದಾರ್ ವಾಪಸ್ ಬಂದ. ಆದ್ರೆ ಶಾಕಿಂಗ್ಲಿ ಆ ಜಮೀನ್ದಾರ್ ಯಾವ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದ್ನೋ ಅದೇ ವಯಸ್ಸಿನಲ್ಲಿ ವಾಪಸ್ ಬಂದಿದ್ದ. ಆತನಿಗೆ ವಯಸ್ಸಾಗಿದ್ದಿಲ್ಲ. ಆತ ಇನ್ನು ಯೌವನ ಅವಸ್ಥೆಯಲ್ಲಿದ್ದ. ಈತ ತನ್ನ ಹೆಂಡತಿಗೆ, ನೀನು ಚಿಂತೆ ಮಾಡಬೇಡ, ನಾನು ಹೇಗೆ ಯೌವನದಲ್ಲಿದ್ದೇನೋ ಅದೇ ರೀತಿ ನಿನಗೂ ಮಾಡ್ತೀನಿ ಅಂತ ಹೇಳಿದ್ದ. ಈ ಕಡೆ ಊರಲ್ಲಿ ಜನ ಅದೇ ಜಮೀನ್ದಾರ್ ಬಗ್ಗೆ ಮಾತಾಡ್ಕೊತಿರ್ತಾರೆ. ಒಬ್ಬ ವ್ಯಕ್ತಿ ಇಷ್ಟು ವರ್ಷದವರೆಗೆ ಯೌವನದಲ್ಲಿರೋದು ಹೇಗೆ ಸಾಧ್ಯ ಅಂತ ಮಾತಾಡ್ತಿರ್ತಾರೆ. ಆಗ ಅವರಲ್ಲಿದ್ದ ಒಬ್ಬ ಪೂಜಾರಿ, ಇದು ಸಾಧ್ಯ, ಆದ್ರೆ ಇದಕ್ಕೆ ಕೆಲವೊಂದು ಆಚರಣೆಗಳನ್ನ ಮಾಡಬೇಕು. ಕಾಶಿಯಲ್ಲಿರೋ ಕೆಲವೊಂದು ಅಗೋರಿಗಳು ತಾವು ಚಿರಯೌವನದಲ್ಲಿರೋಕೆ ಕೆಲವೊಂದು ಆಚರಣೆಗಳನ್ನ ಮಾಡ್ತಾರೆ. ಆಚರಣೆ ಮಾಡಿದ ಮೇಲೆ ಒಂದು ವಿಶೇಷ ರೀತಿಯ ಗಿಡದಲ್ಲಿ ಆಗೋ ಹೂವನ್ನ ತಗೊಂಡು ಅದರಲ್ಲಿ ಒಂದು ಮಗುವಿನ ಹೃದಯವನ್ನ ಬೇಯಿಸಿ ತಿಂತಾರೆ. ಆಗ ಅವರು ಯಾವ ವಯಸ್ಸಿನಲ್ಲಿ ಆ ಆಚರಣೆ ಮಾಡ್ತಾರೋ ಅದೇ ವಯಸ್ಸಿನಲ್ಲಿ ಉಳ್ಕೋತಾರೆ. ಅವರಲ್ಲಿ ಕೆಲವರಿಗೆ ಏಜ್ ರಿವರ್ಸ್ ಕೂಡ ಆಗುತ್ತೆ. ಆದ್ರೆ ಆ ಗಿಡದಿಂದ ಬರೋ ಹೂ 100 ವರ್ಷಕ್ಕೆ ಒಂದೇ ಸಾರಿ ಆಗುತ್ತೆ. ಇನ್ನು ಈ ಜಮೀನ್ದಾರ್ನ ನೋಡ್ತಿದ್ರೆ ಈತ ಕೂಡ ಅದೇ ರೀತಿ ಆಚರಣೆಗಳನ್ನ ಮಾಡಿದ್ದಾನೆ ಅನಿಸುತ್ತೆ. ಇಂಥವರ ದೇಹ ಹಾಗೆ ಉಳಿಯುತ್ತೆ, ಆದ್ರೆ ಅವರ ಆತ್ಮ ಕೆಟ್ಟೋಗಿರುತ್ತೆ. ಈತನತ್ರ ಈಗ ಕೇವಲ ಕೆಟ್ಟ ಗುಣಗಳು ಮಾತ್ರ ಇರುತ್ತೆ. ಈತ ಈಗ ಒಬ್ಬ ರಾಕ್ಷಸನಿಗೆ ಸಮ. ಇಂಥವರು ಊರಲ್ಲಿ ಇರಬಾರದು, ಈತನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆ ಜಮೀನ್ದಾರ್ ತನ್ನ ಹೆಂಡತಿಗೆ ಆ ವಿಶೇಷ ರೀತಿಯ ಗಿಡ ತಂದು ಕೊಡ್ತಾನೆ ಮತ್ತು ಈಗಿಂದ ನೀನು ಕೂಡ ನನ್ನಂತೆ ಆಗ್ಬೋದು, ಆದ್ರೆ ನಮಗೆ ಒಂದು ಮಗುವಿನ ಹೃದಯ ಬೇಕು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಜಮೀನ್ದಾರ್ ಮಕ್ಕಳು ಮತ್ತು ಮೊಮ್ಮಕ್ಕಳು ಬರ್ತಾರೆ. ಇವರು ತಮ್ಮನ್ನೇ ಜಮೀನ್ದಾರ್ಗೆ ಪರಿಚಯ ಮಾಡಿಸ್ತಾರೆ. ಆಗ ಈತನಿಗೆ ಒಂದು ಪ್ಲಾನ್ ಬರುತ್ತೆ. ಈತ ತನ್ನ ಮಕ್ಕಳನ್ನ ಕೊಂದು ಮೊಮ್ಮಕ್ಕಳ ಹಾರ್ಟ್ ತಗೋಬೇಕು ಅನ್ಕೋತಾನೆ. ಮಕ್ಕಳನ್ನ ಕೊಂದು ಮೊಮ್ಮಕ್ಕಳನ್ನ ಕೊಲ್ಲೋಕೆ ಹೋಗ್ತಿದ್ದಾಗ ಅಲ್ಲಿ ಊರವರು ಬಂದು ಈತನನ್ನ ಹಿಡಿದು ತುಂಬಾ ಹೊಡಿತಾರೆ. ಆಮೇಲೆ ಒಂದು ಕಂಬಕ್ಕೆ ಕಟ್ಟಿ ಬೆಂಕಿಯಿಂದ ಸುಟ್ಬಿಡ್ತಾರೆ. ಈತ ಸಾಯುವಾಗ ಊರವರು ಡೋಲು ಹೊಡಿತಿರ್ತಾರೆ. ಆದ್ರೂ ಆ ಜಮೀನ್ದಾರ್ ಭಯಪಡದೆ ತನ್ನ ಹೆಂಡತಿಗೆ, ನಾನು ಹೇಳಿದ ಕೆಲಸ ಮಾಡಿ ಯೌವನ ಪಡ್ಕೋ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ವೈದ್ಯ ಸುಸಯ್ಯ ಮತ್ತು ಪ್ರತಾಪ್ಗೆ ಇದೆಲ್ಲ ಸ್ಟೋರಿ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ವಿಷ್ಣು ಮನೆಯಲ್ಲಿದ್ದಾಗ ಆ ಮುದುಕಿಗೆ ಎಚ್ಚರಿಕೆ ಆಗುತ್ತೆ. ಆಕೆಗೆ ಆ ಮನೆಯ ಪ್ರತಿಯೊಂದು ಸೀಕ್ರೆಟ್ ಪ್ಲೇಸ್ ಬಗ್ಗೆ ಗೊತ್ತಿರುತ್ತೆ. ಆಕೆ ಒಂದು ಡೋರ್ ಓಪನ್ ಮಾಡಿ ಅದರ ಒಳಗೆ ಹೋಗ್ತಾಳೆ. ಅದರಲ್ಲಿ ಜಮೀನ್ದಾರ್ ಕೊಟ್ಟ ಆ ಗಿಡ ಇರುತ್ತೆ. ಆ ಮುದುಕಿ ಗಿಡ ತಗೊಂಡು ಈಗ ಗಿಡ ಇದೆ, ಒಂದು ಹಾರ್ಟ್ ಬೇಕು ಅನ್ಕೋತಾಳೆ. ಆಮೇಲೆ ಆಕೆ ವಿಷ್ಣು ಮಕ್ಕಳನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾಳೆ. ಈ ಕಡೆ ವಿಷ್ಣು ಮಕ್ಕಳು ಆಟವಾಡ್ತಾ ಒಂದು ರೂಮ್ ಒಳಗೆ ಹೋಗ್ತಾರೆ. ಅವರ ಹಿಂದೆ ರೇವತಿ ಕೂಡ ಹೋಗ್ತಾಳೆ. ಇಲ್ಲಿ ರೇವತಿಗೆ ಒಂದು ಫೋಟೋ ಸಿಗುತ್ತೆ. ಈಕೆ ಆ ಫೋಟೋ ನೋಡಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಅದರಲ್ಲಿ ಆ ಮುದುಕಿ ಇರ್ತಾಳೆ. ಆ ಫೋಟೋ ಮೇಲೆ ಇಯರ್ ಕೂಡ ಬರೆದಿರುತ್ತೆ. ರೇವತಿ ಇಯರ್ ನೋಡಿ ಇಷ್ಟು ವರ್ಷಗಳಿಂದ ಆ ಮುದುಕಿ ಸ್ವಲ್ಪನೂ ಚೇಂಜ್ ಆಗದೆ ಸೇಮ್ ಇದ್ದಾಳೆ, ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾಳೆ. ಆಮೇಲೆ ತನ್ನ ಮಕ್ಕಳಿಗೆ, ನೀವು ಇಲ್ಲೇ ಇರಿ, ನಾನು ಬರ್ತೀನಿ ಅಂತ ಹೊರಗೆ ಬಂದು ವಿಷ್ಣುಗೆ ಕಾಲ್ ಮಾಡ್ತಾಳೆ. ಆದ್ರೆ ವಿಷ್ಣು ಕಾರ್ ಡ್ರೈವ್ ಮಾಡ್ತಿದ್ದರಿಂದ ಕಾಲ್ ರಿಸೀವ್ ಮಾಡಲ್ಲ. ಆಗ ಒಂದು ಅದೃಶ್ಯ ಶಕ್ತಿ ರೇವತಿ ಹತ್ರ ಬರುತ್ತೆ. ಆ ಅದೃಶ್ಯ ಶಕ್ತಿ ಬೇರೆ ಯಾರು ಅಲ್ಲ, ಆ ಮುದುಕಿ ಆಗಿರ್ತಾಳೆ. ಈಕೆ ರೇವತಿಗೆ ಹೊಡೆದು ಒಂದು ರೂಮ್ ಒಳಗೆ ಎಳ್ಕೊಂಡು ಹೋಗ್ತಿರ್ತಾಳೆ. ಅದೇ ಟೈಮಲ್ಲಿ ವಿಷ್ಣು ಬಂದು ಇದನ್ನೆಲ್ಲ ನೋಡ್ತಾನೆ. ಈತ ರೇವತಿನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಮುದುಕಿ ರೇವತಿನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಆ ರೂಮ್ ಡೋರ್ ಗೋಡೆ ಆಕಾರದಲ್ಲಿರುತ್ತೆ. ವಿಷ್ಣು ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಓಪನ್ ಆಗಲ್ಲ. ಈಗ ಆ ಮುದುಕಿ ಹೊರಗೆ ಬರ್ತಾಳೆ. ಈಕೆ ಗಾಳಿಯಲ್ಲಿ ಹಾರ್ತಿರ್ತಾಳೆ. ಈಕೆ ವಿಷ್ಣುಗೆ ಹೊಡೆದು ಮೂರ್ಛೆ ಹೋಗುವಂತೆ ಮಾಡ್ತಾಳೆ. ಆಮೇಲೆ ಅವನನ್ನ ಕೂಡ ಅದೇ ರೂಮ್ ಅಲ್ಲಿ ಲಾಕ್ ಮಾಡ್ತಾಳೆ. ಇದನ್ನೆಲ್ಲ ವಿಷ್ಣು ಮಕ್ಕಳು ನೋಡ್ತಿರ್ತಾರೆ. ಅವರು ಈ ಮುದುಕಿಯಿಂದ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋಕೆ ಅಲ್ಲಿಂದ ಓಡ್ತಾರೆ. ಇವರು ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ಕೊಂಡ್ರೆ ಆ ಮುದುಕಿ ಡೋರ್ ಎಲ್ಲ ಲಾಕ್ ಮಾಡಿರ್ತಾಳೆ. ಮುದುಕಿ ತುಂಬಾ ಹೊತ್ತು ಚೇಸ್ ಮಾಡಿ ವಿಷ್ಣು ಮಗನನ್ನ ಹಿಡ್ಕೋತಾಳೆ. ಆಕೆ ಅವನನ್ನ ಕೊಲ್ಲಕ್ಕೆ ಹೋದಾಗ ವಿಷ್ಣು ಮಗಳು ಕೀಬೋರ್ಡ್ ನಲ್ಲಿ ಡೋಲ್ ಸೌಂಡ್ ಪ್ಲೇ ಮಾಡ್ತಾಳೆ. ಇದರಿಂದ ಆ ಮುದುಕಿ ತನ್ನ ಎರಡೂ ಕಿವಿನ ಮುಚ್ಕೊಂಡು ಮೂರ್ಛೆ ಹೋಗ್ತಾಳೆ. ಏಕೆಂದ್ರೆ ಇದೇ ರೀತಿಯ ಡೋಲ್ ಸೌಂಡ್ ಆ ಮುದುಕಿ ತನ್ನ ಗಂಡ ಸಾಯ್ತಿದ್ದಾಗ ಕೇಳಿರ್ತಾಳೆ. ಅದೇ ಟ್ರೋಮಾ ಆಕೆ ಬ್ರೇನ್ ಅಲ್ಲಿ ಫೀಡ್ ಆಗಿರುತ್ತೆ. ಆಕೆ ಮೂರ್ಛೆ ಹೋದಾಗ ಆ ಮಕ್ಕಳು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಅಲ್ಲಿ ಬಚ್ಚಿಟ್ಕೋತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಕೀಬೋರ್ಡ್ ಬ್ಯಾಟರಿ ಡೌನ್ ಆಗಿ ಮ್ಯೂಸಿಕ್ ನಿಂತೋಗುತ್ತೆ. ಆಗ ಆ ಮುದುಕಿಗೆ ಎಚ್ಚರಿಕೆ ಆಗಿ ಆಕೆ ಮಕ್ಕಳನ್ನ ಹುಡುಕ್ತಾಳೆ. ಈ ಕಡೆ ಮಕ್ಕಳು ಆ ಮುದುಕಿ ಸೀಕ್ರೆಟ್ ರೂಮ್ ನ ಓಪನ್ ಮಾಡಿದ ರೀತಿ ನೋಡಿ ಅವರು ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಆಗ ಅಲ್ಲಿ ಆ ಮುದುಕಿ ಬಂದು ಈ ಮಕ್ಕಳನ್ನ ಹೊಡೆದು ತಗೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಪ್ರತಾಪ್ ಮತ್ತು ಸುಸಯ್ಯಗೆ ಈ ಮುದುಕಿ ಬಗ್ಗೆ ಗೊತ್ತಾಗಿರುತ್ತೆ. ಅವರು ವಿಷ್ಣು ಮನೆಗೆ ಬಂದಾಗ ಡೋರ್ ಲಾಕ್ ಇರುತ್ತೆ. ಇವರು ಇಲ್ಲಿ ಯಾರು ಇಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಡೋರ್ ಅಚಾನಕ್ ಆಗಿ ಓಪನ್ ಆಗುತ್ತೆ. ಇವರು ಒಳಗೆ ಹೋಗ್ತಾರೆ. ಇವರು ಒಳಗೆ ಹೋದಾಗ ಡೋರ್ ಮತ್ತೆ ಲಾಕ್ ಆಗುತ್ತೆ. ಆ ಮುದುಕಿ ಇವರನ್ನ ನೋಡ್ತಿರ್ತಾಳೆ. ಈಗ ಪ್ರತಾಪ್ ಮತ್ತು ಸುಸಯ್ಯ ಬೇರೆ ಬೇರೆ ಆಗಿ ಆ ಮಕ್ಕಳನ್ನ ಹುಡುಕ್ತಾರೆ. ಒಂದು ರೂಮ್ ಅಲ್ಲಿ ಸುಸಯ್ಯಗೆ ಮಕ್ಕಳು ಸಿಗ್ತಾರೆ.
ಆತ ಅವರನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಾನೆ. ಇನ್ನೊಂದು ಕಡೆ ಹೊರಗೆ ಆ ಮುದುಕಿ ಪ್ರತಾಪ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಈಕೆ ಗಾಳಿಯಲ್ಲಿ ಹಾರ್ತಿರ್ತಾಳೆ. ಆಗ ಪ್ರತಾಪ್ ಕೂಡ ಸುಮ್ಮನಿರದೆ ಆಕೆ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಆಕೆ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಈಕೆ ಪ್ರತಾಪ್ನ ಸಾಯಿಸೋದ್ರಲ್ಲಿರ್ತಾಳೆ. ಆಗ ಪ್ರತಾಪ್, ಅಜ್ಜಿ ನಾನು ಕೂಡ ನಿಮ್ಮ ವಂಶದವನು, ನನ್ನ ಹೆಸರು ಅಜ್ಜನ ಹೆಸರಿನ ಮೇಲಿದೆ. ಅವತ್ತು ಅಜ್ಜ ಮಾಡಿದ ತಪ್ಪಿನಿಂದ ನಾವು ಊರು ಬಿಟ್ಟು ಹೋಗ್ಬೇಕಾಯ್ತು. ನೀನು ಮತ್ತೆ ಅದೇ ತಪ್ಪನ್ನ ಮಾಡಬೇಡ, ಆ ಮಕ್ಕಳನ್ನ ಬಿಟ್ಟುಬಿಡು ಅಂತ ಹೇಳ್ತಾನೆ. ಆಗ ಆಕೆ ಪ್ರತಾಪ್ನ ಹೊಡೆದು ಸಾಯಿಸದೆ ಸೈಡಿಗೆ ಬಿಸಾಕ್ತಾಳೆ. ಆಗ ಅಲ್ಲಿ ಸೂಸಯ್ಯ ಬಂದು, ಸರ್ ನೀವು ಆಕೆ ವಂಶಸ್ಥರ, ಮೊದಲೇ ಯಾಕೆ ಈ ವಿಚಾರ ಹೇಳಿಲ್ಲ ಅಂತ ಕೇಳ್ತಾನೆ. ಆಗ ಪ್ರತಾಪ್, ನಾನು ಆಕೆ ವಂಶಸ್ಥ ಅಲ್ಲ, ನನ್ನ ಪ್ರಾಣ ಕಾಪಾಡ್ಕೊಳ್ಳಕ್ಕೆ ಸುಳ್ಳು ಹೇಳಿದೆ. ನಾವು ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಈಗ ಪ್ರತಾಪ್ ಇಂಜುರ್ಡ್ ಆಗಿದ್ದರಿಂದ ಸುಸಯ್ಯ ಮಕ್ಕಳನ್ನ ಕಾಪಾಡೋಕೆ ಅವರನ್ನ ಒಂದು ಕಡೆ ಬಚ್ಚಿಡ್ತಾನೆ. ಇನ್ನೊಂದು ಕಡೆ ಆ ಮುದುಕಿ ರಿಚುವಲ್ ಸ್ಟಾರ್ಟ್ ಮಾಡಿರ್ತಾಳೆ. ಮಕ್ಕಳು ಒಂದು ಬಟನ್ ಪ್ರೆಸ್ ಮಾಡಿದರೆ ಡೋರ್ ಓಪನ್ ಆಗುತ್ತೆ ಅಂತ ಸುಸಯ್ಯಗೆ ತೋರಿಸ್ತಾರೆ. ಆತ ಬಟನ್ ಪ್ರೆಸ್ ಮಾಡಿದಾಗ ಡೋರ್ ಓಪನ್ ಆಗುತ್ತೆ. ಅವರು ಅಲ್ಲಿಂದ ಓಡ್ತಿದ್ದಾಗ ಆ ಮುದುಕಿ ಬಂದು ಮತ್ತೆ ಡೋರ್ ಲಾಕ್ ಮಾಡ್ತಾಳೆ. ಈಕೆ ಸುಸಯ್ಯಗೆ ಹೊಡೆದು ಮಕ್ಕಳನ್ನ ತಗೊಂಡು ಹೋಗ್ತಿದ್ದಾಗ ಸುಸಯ್ಯ ಆಕೆ ಮುಂದೆ ಬಂದು, ದಮ್ಮಿದ್ರೆ ಮೊದಲು ನನ್ನ ಸಾಯಿಸಿ ಅವರನ್ನ ತಗೊಂಡು ಹೋಗು ಅಂತ ಹೇಳ್ತಾನೆ. ಮುದುಕಿ ಸುಸಯ್ಯನ ಸಾಯಿಸಬೇಕು ಅಂತ ಬಂದಾಗ ಆತ ತನ್ನನ್ನೇ ಬೆಂಕಿ ಹಚ್ಕೊಂಡು ಆ ಮುದುಕಿನ ಹಿಡ್ಕೊತಾನೆ. ಅದೇ ಟೈಮಲ್ಲಿ ಸರ್ಪಂಚ್ ಕೆಲವು ವ್ಯಕ್ತಿಗಳನ್ನ ಕರ್ಕೊಂಡು ಅದೇ ಮನೆಗೆ ಬರ್ತಾನೆ. ಆಗ ಸುಸಯ್ಯ ಪ್ರತಾಪ್ಗೆ, ಸರ್ ನೀವು ಆ ಮಕ್ಕಳನ್ನ ಕರ್ಕೊಂಡು ಹೋಗಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ. ಈಗ ಸುಸಯ್ಯ ಮತ್ತು ಆ ಮುದುಕಿ ಜೊತೆ ಪೂರ್ತಿ ಮನೆ ಸುಟ್ಟೋಗುತ್ತೆ. ಈಗ ಸೀನ್ ಕೆಲವು ತಿಂಗಳುಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಪ್ರತಾಪ್ ಜೈಲಲ್ಲಿರ್ತಾನೆ. ಆಗ ಅಲ್ಲಿ ಒಬ್ಬ ಆಫೀಸರ್ ಬಂದು, ಸರ್ ಕೆಲವು ತಿಂಗಳ ಹಿಂದೆ ನೀವು ಮಕ್ಕಳನ್ನ ಕಾಪಾಡಿದ್ರಿ, ಆದ್ರೂ ಯಾಕೆ ನಿಮಗೆ ಜೈಲಾಯ್ತು ಅಂತ ಕೇಳ್ತಾನೆ. ಆಗ ಪ್ರತಾಪ್ ಆ ಮುದುಕಿನ ಸಾಯಿಸಿದ ಮೇಲೆ ಮುಂದೇನಾಯ್ತು ಅಂತ ಹೇಳ್ತಾನೆ. ಪ್ರತಾಪ್ ಕೇಸ್ ಸಾಲ್ವ್ ಮಾಡಿದ ಮೇಲೆ ಪ್ರತಾಪ್ಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಆತನಿಗೆ ಬೇರೆ ಪೋಸ್ಟಿಂಗ್ ಕೊಡ್ತಾರೆ. ಪ್ರತಾಪ್ ಒಂದು ದಿನ ಡ್ಯೂಟಿಗೆ ಹೋಗ್ತಿದ್ದಾಗ ಪ್ರತಾಪ್ ಹೆಂಡತಿ ಪ್ರತಾಪ್ಗೆ ಕಾಲ್ ಮಾಡಿ, ನಿಮ್ಮ ಅಜ್ಜಿ ಮನೆಗೆ ಬಂದಿದ್ದಾರೆ, ನಿಮಗೆ ಅಜ್ಜಿ ಇದ್ದಾರೆ ಅಂತ ಮೊದಲೇ ಹೇಳಿಲ್ಲ ಯಾಕೆ ಅಂತ ಕೇಳ್ತಾಳೆ. ಆಗ ಮುದುಕಿ ಫೋನ್ ತಗೊಂಡು, ಮಗು ಯಾವಾಗ ಬರ್ತೀಯಾ ಮನೆಗೆ ಅಂತ ಕೇಳ್ತಾಳೆ. ಆ ಮುದುಕಿ ಸೌಂಡ್ ಕೇಳಿ ಪ್ರತಾಪ್ ಸೆಲ್ಲಲ್ಲಿ ವಿಚಿತ್ರವಾಗಿ ಕೂಗ್ತಿರ್ತಾನೆ. ಆ ಆಫೀಸರ್, ನೀವು ಜೈಲಲ್ಲಿ ಹೇಗೆ ಬಂದ್ರಿ, ಮುಂದೇನಾಯ್ತು, ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಪ್ರತಾಪ್ ವಿಚಿತ್ರವಾಗಿ ಆಡೋದು ನೋಡಿ ಕಾನ್ಸ್ಟೇಬಲ್ಸ್ ಆ ಆಫೀಸರ್ನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಸೊ ಪ್ರತಾಪ್ ಯಾಕೆ ಜೈಲಲ್ಲಿದ್ದಾನೆ, ಮುಂದೇನಾಯ್ತು ಏನು ಹೇಳದೆ ಮೂವಿ ಎಂಡ್ ಆಗುತ್ತೆ. ಸೊ ಈ ಮೂವಿಯ ಪಾರ್ಟ್ 2 ಕೂಡ ಬರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.